ಸೊ ನಾನು ನಿಮ್ಮ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಮಾತಾಡ್ತಿದ್ದೆ. ಯು ಆರ್ ಫುಲ್ಲಿ ಸ್ಯಾಟಿಸ್ಫೈಡ್ ವಾಟ್ ಯು ಹ್ಯಾವ್ ಡನ್? ಎಸ್ ಸರ್, ಯಾಕೆಂದರೆ ನಿಮ್ಮ ಕೆಪಾಸಿಟಿಗೆ ಆಪ್ಟಿಮಲ್ ಆಗಿ ಏನೇನು ಮಾಡ್ಬೋದು ನಾನು ಕೊಟ್ಟಿದ್ದೀನಿ. ಒಂದು 20,000 ಕೋಟಿ ರಾಷ್ಟ್ರೀಯ ಹೆದ್ದಾರಿಯಿಂದ ನಮ್ಮ ಕ್ಷೇತ್ರದಲ್ಲಿ ಇವತ್ತು ಕೆಲಸ ಆಗ್ತಾ ಇದೆ ಸರ್. ಒಂದು ಇದೇ ಸಿಗಂದೂರಿನ ಸನ್ನಿಧಾನದಲ್ಲಿ ಐಲ್ಯಾಂಡಲ್ಲಿ ಸಿಗಂದೂರು ಸೇತುವೆ ಮತ್ತು ನಮ್ಮ ಶಿವಮೊಗ್ಗ ತುಮಕೂರು ರಾಷ್ಟ್ರೀಯ ಹೆದ್ದಾರಿಗೆ ಫೌಂಡೇಶನ್ ಸ್ಟೋನ್ ಆಗಿತ್ತು, ಒಂದು ಹಂತಕ್ಕೆ ಬರ್ತಾ ಇದೆ. ಇದು ಒಂದು ಸರ್. ಮತ್ತು 2-3 ರಾಷ್ಟ್ರೀಯ ಹೆದ್ದಾರಿಯಾಗಿ ರಾಣೆಬೆನ್ನೂರಿಂದ ಅಪ್ ಟು ಬೈಂದೂರವರೆಗೂ ರಾಷ್ಟ್ರೀಯ ಹೆದ್ದಾರಿ ಆಯಿತು. ಅದ್ರ ಪ್ರತಿಫಲನೇ ನಮಗೆ ಈ ಸಿಗಂದೂರು ಬ್ರಿಡ್ಜ್ ಆಗಲಿಕ್ಕೆ ಕಾರಣ. ಯಾಕಂದರೆ ಒಂದು ಒಂದು ಹೈವೇ ಆಗಿ ಕೊಡಲಿಕ್ಕೆ ನಮಗೆ ಅನುಕೂಲ ಆಯಿತು. ಸೊ ರಾಷ್ಟ್ರೀಯ ಹೆದ್ದಾರಿಯಿಂದ 20,000 ಕೋಟಿ ಕೆಲಸ ಆಗ್ತಿದ್ದು ಒಂದು. ಎರಡನೇದು ಅತ್ಯಂತ ಅಭಿಮಾನಪೂರ್ವಕವಾಗಿ ಹೇಳಲಿಕ್ಕೆ ಇಚ್ಛೆಪಡ್ತೇನೆ, ನಮ್ಮ ರೈಲ್ವೆ ಕ್ಷೇತ್ರದಲ್ಲಿ ನಾನು MP ಆದಾಗ ಶಿವಮೊಗ್ಗ ಮಾತ್ರ ಟ್ರೈನ್ ಬರ್ತಾ ಇತ್ತು. ಶಿವಮೊಗ್ಗದಿಂದ ತಾಳಗುಪ್ಪಕ್ಕೆ ಮೀಟ್ರ್ ಗೇಜ್ ಇತ್ತು. ಅದನ್ನು 280 ಕೋಟಿ ಖರ್ಚು ಮಾಡಿ ಬ್ರಾಡ್ ಗೇಜನ್ನು ಆ ಟೈಮಲ್ಲಿ ಮಾಡಿದ್ವಿ. ನಂಬರ್ ಆಫ್ ಟ್ರೈನ್ಸ್ ಇವತ್ತು ಅಲ್ಲಿಗೆ ಹೋಗ್ತಾ ಇದೆ. ಆಫ್ಟರ್ ಇಂಡಿಪೆಂಡೆನ್ಸ್ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ 1 ಕಿಲೋಮೀಟರ್ ಕೂಡ ಹೊಸದಾಗಿ ರೈಲ್ವೆ ಹಳಿ ಹಾಕುವಂಥ ಕೆಲಸ ಆಫ್ಟರ್ ಇಂಡಿಪೆಂಡೆನ್ಸ್ ನಮ್ಮಲ್ಲಿ ಆಗಿದ್ದಿಲ್ಲ. ಆದರೆ ಇವತ್ತು ಬ್ರಿಟಿಷರು ಏನು ಹಾಕಿ ಹೋಗಿದ್ರು ಅಷ್ಟೇ ಸರ್, ಅಷ್ಟೇ. ಮಹಾರಾಜರ ಕಾಲದಲ್ಲಿ ಏನಿತ್ತು, ಆ ತಾಳಗುಪ್ಪದಿಂದ ಮರದ ಗೊಂಬೆಗಳಂತ ತರಬೇಕು ಅಂತೇಳಿ MPM ಫ್ಯಾಕ್ಟ್ರಿಗೆ ಇದಕ್ಕೆಲ್ಲ ಮರ ಏನು ತರಬೇಕಿತ್ತು, ಅವಾಗಿದ್ದಂಥ ಮೀಟರ್ ಗೇಜ್ ಏನಿತ್ತು ಅದೇ ಲಾಸ್ಟ್ ಸರ್. ಈಗ ಆಲ್ರೆಡಿ ಶಿವಮೊಗ್ಗದಿಂದ ಶಿಕಾರಿಪುರದವರೆಗೂ ಕೂಡ ರೈಲ್ವೆ ಟ್ರ್ಯಾಕ್ ಹಾಕುವಂಥ ವರ್ಕ್ ಆಗ್ತಾ ಇದೆ. ಶಿಕಾರಿಪುರ ಟು ನೆಕ್ಸ್ಟು ರಾಣೆಬೆನ್ನೂರಿಗೆ ಲ್ಯಾಂಡ್ ಎಕ್ವಿಷನ್ ಆಗ್ತಾ ಇದೆ. ಸೊ ಕೆಲಸ ಆಗ್ತಿದ್ದು ಒಂದು ಸರ್. ಎರಡನೇದು, ನಮ್ಮ ರಾಜ್ಯದಲ್ಲಿ 4 ಕಡೆಗೆ ಕೋಚಿಂಗ್ ಡಿಪೋ ಇದೆ, ರೈಲ್ವೆ ಕೋಚಿಂಗ್ ಡಿಪೋ. ಒಂದು ಟ್ರೈನ್ 3,000 ಗಂಟೆ ರನ್ ಆದಮೇಲೆ ಸರ್ವಿಸ್ಗೆ ಅಂತ ಬರುವಂಥ ಕೋಚಿಂಗ್ ಡಿಪೋಗಳು ಬೆಂಗಳೂರಿನಲ್ಲಿದೆ, ಹುಬ್ಳಿ ಇದೆ, ಮೈಸೂರಿದೆ. ಈಗ 4ನೇ ಕೋಚಿಂಗ್ ಈ ಮೊನ್ನೆ ಯಶವಂತಪುರದಲ್ಲಿ ಒಂದು ಆಗಿದೆ ಅಂತೆ. 5ನೇ ಕೋಚಿಂಗ್ ಡಿಪೋ ಶಿವಮೊಗ್ಗದಲ್ಲಿ ಕಳೆದ 5 ವರ್ಷ ಕೆಳಗೆ ಒಂದು 50 ಎಕರೆ ಲ್ಯಾಂಡ್ ಕೊಟ್ಟಿದ್ವಿ. ಈಗ 100 ಕೋಟಿ ಖರ್ಚು ಮಾಡಿ ಡೆವಲಪ್ ಆಗ್ತಾ ಇದೆ. ಮೋಸ್ಟ್ಲಿ ಜನವರಿ ಫೆಬ್ರವರಿಯಲ್ಲಿ ಇನಾಗ್ರೇಷನ್ ಆಗ್ಬೋದು. ಅದಾಯಿತು ಅಂದರೆ ತುಂಬ ಒಂದು ದೊಡ್ಡ ಒಂದು ರೈಲ್ವೆ ಜಾಲ ನಮ್ಮ ಶಿವಮೊಗ್ಗಕ್ಕಾಗುತ್ತೆ. ಈಗ ಆಲ್ರೆಡಿ ಟೆಂಟೇಟಿವ್ ಆಗಿ ಟೈಮ್ ಟೇಬಲು ಕೂಡ ಬಂದಿದೆ. ನಮ್ಮ ಶಿವಮೊಗ್ಗದಿಂದ ತಿರುಪತಿಗೆ ವಂದೇ ಭಾರತ್ ಟ್ರೈನು, ಶಿವಮೊಗ್ಗದಿಂದ ಬೆಂಗಳೂರಿಗೆ ವಂದೇ ಭಾರತ್ ಟ್ರೈನು, ಶಿವಮೊಗ್ಗದಿಂದ ಎರ್ನಾಕುಲಂ ಕೇರಳ. ಸೊ ಈ ರೀತಿಯಂಥ ಒಂದು ಅಂತಾರಾಷ್ಟ್ರೀಯ ಏರ್ಪೋರ್ಟ್ ಚೆನ್ನಾಗಿ ನಡೀತಿದೆಯಾ? ತುಂಬ ಚೆನ್ನಾಗಿ ನಡೀತಾ ಇದೆ. ಇವತ್ತು 6 ವಿಮಾನಗಳು ಅಲ್ಲಿಂದ ಹಾರಾಟ ಆಗ್ತಿದೆ. 2 ಹೈದರಾಬಾದು, 1 ಚೆನ್ನೈ, 1 ಗೋವಾ, 1 ತಿರುಪತಿ, 1 ಬೆಂಗಳೂರು. ಇಷ್ಟು ಆಪ್ರೇಷನ್ ಆಗ್ತಾ ಇದೆ. ಒಂದು ಇಡೀ ರಾಜ್ಯದಲ್ಲಿ ಒಂದು ರಾಜ್ಯ ಸರ್ಕಾರ ಹ್ಯಾಂಡ್ಲಿಂಗ್ ಮಾಡ್ತಿರುವಂಥದ್ದು ಏಕೈಕ ಏರ್ಪೋರ್ಟ್ ಅದು ಆಗ್ತಾ ಇದೆ.